2 ದಿವಸದ ಹಿಂದಗಡೆ 7ನೇ ತಾರೀಕು 12ನೇ ತಿಂಗಳು 2025ರಂದು ನಾನು ವೈಯಕ್ತಿಕವಾಗಿ ಸಿರಟ್ಟಿ ತಾಲೂಕು ನಿರೀಕ್ಷಣಾ ಮಂದಿರಕ್ಕೆ ಹೋಗಿದ್ದೆ. ಅವತ್ತು ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ಬರಬೇಕಂತ ಸಂದರ್ಭದೊಳಗೆ ಶಾಸಕರು ಅನ್ಸರು ಪಾಪ ಅವರು ಏನು ಗೊತ್ತಿಲ್ಲ, ಏನು ಮಾಡ್ರೆ ಸ್ವಲ್ಪ ಬಾಯಿಲಿ ಸ್ವಲ್ಪ ಮಾತಾಡೋದೈತೆ ಅಂತ ಕರೆದ್ರು. ನಾನು ಕರೀತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಜೊತೆಗಿರ್ತಕ್ಕಂಥ ಶ್ರೀನಿವಾಸ್ ಬಾರ್ಬರ್ ಅವ್ರನ್ನ ಕರ್ಕೊಂಡು ನಾನು ಒಳಗಡೆ ಹೋದಾಗ ಅಲ್ಲಿ ನಮ್ಮ ಸಿರಟ್ಟಿ ತಾಲೂಕಿನ BJP ತಾಲೂಕು ಅಧ್ಯಕ್ಷರು ಯಾರಪ್ಪ ಅಂತಂದರೆ ಫಕೀರೇಶ್ ರಟ್ಟಿಹಳ್ಳಿಯವರು ಮತ್ತು ಜಾನು ಲಮಾಣಿಯವರು, ಆಮೇಲೆ ಹೋರಾಟಗಾರ ರಾಜು ಕಾನಪ್ಪನವರು ಜೊತೆಗೂಡಿ ಕೂತಿದ್ರು. ನಾನು ಏನು ವಿಚಾರ, ನಮಸ್ಕಾರ ಸರ್ ಅಂತ ಹೋದೆ. ನಾನು ಇಲ್ಲಪ್ಪ ನಿನ್ನ ಹತ್ರ ಹಿಂದೆ PSI ನಿನ್ನ ಹಿಂದೆ ಒಂದು ಪ್ರಕರಣ ಆಗಿತ್ತು ಸರ್ ನನ್ನ ಜೊತೆಗೆ. ಏನಂದರೆ 2 SC/ST ಕೇಸು ನನ್ನ ಮೇಲೆ ದಾಖಲಾಗಿತ್ತು, ಸುಳ್ಳು ಪ್ರಕರಣ ದಾಖಲು ಮಾಡಿದರು. ಆ ಸಮಯದಲ್ಲಿ ಪೊಲೀಸರು ಒಂದು ಸ್ವಲ್ಪ ನನಗೆ ಹೊಡಿಬಡಿ ಮಾಡಿದರು. ಆ ಹೊಡಿಬಡಿ ಮಾಡಿದಂಥದ್ದು ಫೋಟೋ ಗೀಟೋ ಎಲ್ಲ ನನ್ನ ಹತ್ರ ಇತ್ತು. ಆ ಫೋಟೋ ಗೀಟ ನನ್ನ ಹತ್ರ ಇರೋದ್ರಿಂದ ನಾನೇನು ಮಾಡಿದೆ, ಯಾವುದೇ ಕಾರಣಕ್ಕೂ ಅವನು ಇವತ್ತಿಗೂ ಪಬ್ಲಿಸಿಟಿ ಮಾಡಿಲ್ಲ ನಾನು. ಯಾಕಂದರೆ ನನಗೂ ಅವ್ರಿಗೆ ಏನು ವೈಯಕ್ತಿಕ ಏನು ಇರಲಿಲ್ಲ, ನಾನು ಉಪಯೋಗಕ್ಕಂತೇಳಿ ನಾನು ಇಟ್ಕೊಂಡಿದ್ದೆ, ನನ್ನ ಕೇಸ್ ಏನಾದರೂ ಅನುಕೂಲ ಆಗ್ಬೋದು ಅಂತೇಳಿ. ಆ ಸಮಯದಲ್ಲಿ ನನಗೆ ಶಾಸಕರು ಅನ್ಸರ್ ಇವರೆಲ್ಲರೂ ಪಾಪ ಇವ್ರೇನು ಮಾಡೋಕ್ಕಾಗಿಲ್ಲ. ಅವರು ಶಾಸಕರು ಹೇಳಿದ್ದಾರೆ, ಇವತ್ತು ಅಲ್ಲಿ ನಾವು ಪ್ರೆಸ್ ಮೀಟ್ ಮಾಡಬೇಕು, ನಾಳೆ ನಾವು ಹೋರಾಟ ಮಾಡ್ತಾಯಿದ್ದೀವಿ, PSI ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಜಿಲ್ಲೆಯಿಂದ ನಾವು ವರ್ಗಾವಣೆ ಮಾಡಬೇಕು, ಈಗ ಅನುಕೂಲ ಆಗುತ್ತೆ, ಅದನ್ನ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳಿದ್ವಿ. ಅಲ್ಲ ಸರ್, ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಈಗೇನೆಲ್ಲ ಮುಗಿದಾಗಿದೆ, ಅದು ಭಾಳ ದಿವಸ ಆಯ್ತು, 2023 ವಿಷಯ, ಅದೆಲ್ಲ ಈಗ ಆಗಬೇಕು, ನನಗೆ ಅನುಕೂಲ ಏನಿಲ್ಲ, ಅದರಿಂದ ನನಗೆ ಅನಾನುಕೂಲ ಆಗುತ್ತೆ. ನಾನು ಅಧಿಕಾರಿಗಳ ಜೊತೆಗೆ ಚೆನ್ನಾಗಿದ್ದೀನಿ, ಪೊಲೀಸ್ನವರು ನನಗೆ ಯಾವತ್ತೂ ನನಗೆ ಜೊತೆಗಿದ್ದಾರೆ, ನಾನೊಬ್ಬ ಹೋರಾಟಗಾರ, ನನಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ದ್ವೇಷದಿಂದ ನಾನು ಕಾಣೋದಿಲ್ಲ ಅಂತ ನಾನಂದೆ. ಇಲ್ಲ, ಈಗ ಒಳ್ಳೆಯ ಅವಕಾಶ ಬಂದಿದೆ, ಅವ್ರನ್ನ ಸರಿ ಇಲ್ಲ, ಈಗ PSI ಅವ್ರನ್ನ ವರ್ಗಾವಣೆ ಮಾಡೋಣ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಮಾತಾಡಿದರು. ಇಲ್ಲ ಸರ್, ನನ್ನ ಹತ್ರ ಫೋಟೋಗಳಿಲ್ಲ ಅಂತಂದೆ ನಾನು. ಏರ್ದೊನ್ನೆಲ್ಲಿ ನೀ ಕೊಡ್ತೀಯ, ಇಲ್ಲಪ್ಪ ಈಗ ಶಾಸಕರು ಹೇಳಿದ್ದಾರೆ, ಮತ್ತು ನೀ ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಮತ್ತು ನೋಡು ಏನು ಮಾಡ್ತೀಯ, ನೀನು ಬಿಟ್ಟಿದ್ದು, ನೀನೇ ಅವತ್ತು ನಮಗೆಲ್ಲ ಹೇಳಿದ್ದಿ ಮಾಡಿದ್ದಿ ಅಂತಂದು. ಅವತ್ತು ಹೇಳಿದ್ದೆ ನಾನು, ಇಲ್ಲ ಅಂತೇಳಿ ನನಗೆ ಯಾರೂ ನಿಲ್ಲಿಲ್ಲ. ಅವತ್ತು ಯಾರು ನನಗೆ ಅನ್ಯಾಯ ಆದಾಗ ಇದೇ ಶಾಸಕರೇ ಅವತ್ತು ನಾನು ಕೇಳ್ಕೊಂಡೆ, ಸರ್ ನನಗೆ ಸುಳ್ಳು ಕೇಸ್ ಮಾಡಿದ್ದಾರೆ ಸರ್ 2023ರಲ್ಲಿ, ನನಗೆ ನವಂಬರ್ ತಿಂಗಳು 22/11/2023ರಲ್ಲಿ ನನಗೆ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ ಹಿಂಗೆ ಸುಳ್ಳು ದಾಖಲಾಗುತ್ತೆ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನನಗೆ ಸಹಾಯ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇಂಥವ್ರನ್ನ ನಾವು ಶಾಸಕರನ್ನ ತಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ, ಅಂಥ ಶಾಸಕರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಂತ ನಾನು ಶಾಸಕರನ್ನ ದೂರಿದೆ. ಅದಕ್ಕೆ ನಂತರ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು 2 ತಿಂಗಳ ನಾನು ಇಂಟರ್ಸೆಪ್ಟಿವ್ ಬೇಲ್ ತೊಗೊಂಡು ಬಂದಿದ್ದೆ ಆ ಕೇಸಿಗೆ. ಮತ್ತೆ ನನ್ನ ಕೊಲೆ ಪ್ರಯತ್ನ ನಡೀತು. ಕೊಲೆ ಪ್ರಯತ್ನ ನಡೆದಾಗ ಅವತ್ತು ಕೂಡ ನನ್ನ ಮೇಲೆ ನಾನು ಹಾಫ್ ಮರ್ಡರ್ ಕೇಸ್ ಕೊಟ್ಟರೆ, ನನ್ನ ಮೇಲೆ ಸುಳ್ಳು ಪ್ರಕರಣ SC/ST ಕೇಸು ಮಾಡಿದರು. ಅದನ್ನು ಕೂಡ ನಾನು ಗಮನಕ್ಕೆ ತಗೊಂಬಂದೆ, ಶಾಸಕರ ಗಮನಕ್ಕೆ. ಆವತ್ತಿಂದ ಇವತ್ತಿನವರೆಗೂ ಕೂಡ ಶಾಸಕರಾಗಲಿ ಅವರ ಅನುಚರರಾಗಲಿ ನನಗೆ ಮನೆಗೆ ಬಂದು ಹಿಂಗೈತಪ್ಪ, ನೀನು ನಮ್ಮ ಕಾರ್ಯಕರ್ತ, ನೀನು BJP ಕಾರ್ಯಕರ್ತ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಹಿಂದಿದ್ದೀವಿ, ಕಾನೂನು ನೀನು ಬಲವಾಗಿ ಐತೆ, ಯಾವುದೇ ಕಾರಣಕ್ಕೂ ನಂಜಕ್ಕೆ ಹೋಗ್ಬೇಡ, SC/ST ಕೇಸ ಆದರೆ ಏನಾಯಿತು, ಅದರಿಂದ ಕಾನೂನಾತ್ಮಕವಾಗಿ ಹೊರಗೆ ಬರುವಂಥ ಕೆಲಸ ಮಾಡೋಣ ಅನ್ನುವಂಥ ಧೈರ್ಯ ನನ್ನ ಕುಟುಂಬಕ್ಕಾಗಲಿ ನನಗಾಗಲಿ ಯಾರೂ ಹೇಳಿಲ್ಲ. ಆ ವಿಚಾರವಾಗಿ ನಾನು ಹೇಳಿದಾಗ ಈಗ ಕೊಡ್ತೀಯ ಇಲ್ಲಪ್ಪ ಅಂತೇಳಿ ರಾಜು ಕಾನಪ್ಪನವರು ಏರ್ದನೆ ಕೇಳಿದರು. ಪಾಪ ಅವ್ರು ಏನೇನು ಮಾಡಬೇಕು, ಈ ರೀತಿಯಾಗಿ ಹೇಳಿದಾಗ ನಾನು ಹೇಳಿದೆ, ಇಲ್ಲ ಸರ್, ನನ್ನ ಹತ್ರ ಈಗ ಇಲ್ಲಿ ಸದ್ಯಕ್ಕೆಲ್ಲ ನೋಡೋಣ ಅಂತಂದೆ. ಹಂಗನ್ನದ್ಲೇ ನಾನು ಒಂದು ವಿಷಯ ಮಾತಾಡಿದೆ, ಸರ್ ನನಗೆ ಅನ್ಯಾಯ ಆದಾಗ ಶಾಸಕರಾಗಲಿ ನನ್ನ ಪಕ್ಷದವರಾಗಲಿ ಯಾರೂ ಬರಲಿಲ್ಲ. ಇವತ್ತು ನನಗೆ ಎಲ್ಲ ನನ್ನ ಈ ವಿಷಯ ಇಟ್ಕೊಂಡು, ಈ ನನ್ನ ಫೋಟೋಗಳನ್ನ ಇಟ್ಕೊಂಡು ಅದನ್ನು ಈ ನಮ್ಮ PSI ಇರೋರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ನೀವು ಕೇಳ್ತಾ ಇದ್ದೀರಿ, ಅದರಿಂದ ನನಗೆ ಪ್ರಯೋಜನ, ಅದು ಮುಗಿದೋದಂಥ ವಿಷಯ, ಅದು ಬೇಡ ಅನ್ನೋ ವಿಚಾರದಾಗ ನಾನು ಮಾತಾಡಿದಾಗ, ಈಗ ಶಾಸಕರಾದಂಥವರು ನನಗೆ ಯಾವುದೋ ರೀತಿಯಿಂದ ನನಗೆ ದೂರು ಕೊಟ್ಟಾಗ, ಇನ್ನೊಂದು ಮಾಡಿದಾಗ ಯಾವುದೇ ರೀತಿಯಿಂದ ನನಗೆ ಸಹಾಯ ಮಾಡಲಿಲ್ಲ ಅಂತ ನಾನು ಅಂದಾಗ, ಶಾಸಕರನ್ನ ಹಗುರವಾಗಿ ಕಾಣ್ತೀಯ ನೀನು, ಯಾವ ರೀತಿ ಕಾಣ್ತೀಯಪ್ಪ ನೀನು, ನಿನಗೆ ಗೊತ್ತಾಗಲ್ಲ, ಒಬ್ಬ ಜನಪ್ರತಿನಿಧಿ ಅವರು, ಅವ್ರಿಗೆ ಗೊತ್ತಾದರೆ ಏನಾಗುತ್ತೆ ನೀನು ಮಾತಾಡೋದು ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ನನಗೆ ಬೈಲಿ ಸ್ಟಾರ್ಟ್ ಮಾಡಿದರು. ಸರ್ ನಾನು ಏನು ಮಾತಾಡಿದೆ ಅಂತಂದೆ ನಾನು. ಒಬ್ಬ ಜನಪ್ರತಿನಿಧಿಯಾಗಿ ನೀನು ನೀ ಪಕ್ಷದ ಕಾರ್ಯಕರ್ತ ಅಂತೀಯಾ, ಅವ್ರಿಗೆ ಹಗುರವಾಗಿ ಮಾತಾಡ್ತೀಯಲ್ಲ ಅಂತಂದರು. ಇಲ್ಲ ಸರ್, ನಾನು ಹಗುರವಾಗಿ ಮಾತಾಡಲಿಲ್ಲ, ಅದೇನು ಮಾತಾಡಿಲ್ಲ ಅಂತಂದೆ. ಅದೇ ವಿಷಯನ ಇಟ್ಕೊಂಡು ಅವರು ನಾನು ಮಾತಾಡ್ತಾ ಇರುವಾಗ, ಅವ್ರೇನಾದರೂ ಗೊತ್ತಾದರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ ನೋಡು, ಹಿಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ನೀನು ಅನ್ನೋ ಮಾತಾಡಿದರು. ನಂತರ ಶಾಸಕರು ನನಗೆ ಸುಮಾರು ಒಂದು 6-7 ಗಂಟೆ ಸುಮಾರಿಗೆ ಅವರ ನಂಬರಿಂದ ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ, ಬೈದಿಂದನೇ ನಾನು ಸಿರಟ್ಟಿಯಲ್ಲಿದ್ದೆ. ನಂತರ ನಾನು ಒಂದು 6 ಗಂಟೆ ಸುಮಾರಿಗೆ 6:30 ಸುಮಾರಿಗೆ ನಾನು ಚನ್ನಪಟ್ಟಣಕ್ಕೆ ವಾಪಸ್ ಹೋಗ್ತಾಯಿದ್ದೆ. ಹೋಗಿ ನಂತರ ಒಂದು 2 ನಿಮಿಷ ಆಗಿತ್ತು ನಾನು ಊರಿಗೆ ಹೋಗಿ. ಆ ಟೈಮಲ್ಲಿ ಶಾಸಕರ ನಂಬರಿಂದ ನನಗೆ ಫೋನ್ ಬರುತ್ತೆ, ಎಲ್ಲಿದ್ದೀಯಪ್ಪ ನೀನು ಅಂತ.
ಇಲ್ಲ ಸರ್ ನಾನು ಸಿರಟೆಯಲ್ಲಿ ಇದ್ದೀನಿ ಅನ್ನೋ ಒಂದು ಲೆಕ್ಕದಲ್ಲಿ ನಾನು ಮಾತಾಡಿದೆ. ಎಲ್ಲಿದೆ ಹೇಳಪ್ಪ ನೀನು, ಏನು ಈಗ ಏನೇನೋ ಶಾಸಕರಿಗೆ ಹಗುರವಾಗಿ ಮಾತಾಡ್ತೀಯ ಅಂತ, ಯಾಕೆ ಕಡಿತೇವ ನಿನಗೆ, ಯಾಕಲ್ಲಿ ಬೋಳಿ ಮಗನೇ, ರಂಡಿ ಮಗನೇ, ಹಾಗೆ ಹಿಂಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನೋ ಜಾತಿ ಐತೆ ಮಾತಾಡ್ತೀಯಂತೆ, ಹಾಗೆ ಹಿಂಗೆ ಅಂತಂದು ಮಾತಾಡಿ, ಏನ್ಲೇ ಈಗ ನೀನು 1 ಗಂಟೆ ಒಳಗಡೆ ನೀನು ಇಲ್ಲಿ ಇರಬೇಕು, ನಾನು ಈಗ 40 ನಿಮಿಷದಲ್ಲಿ ಬರ್ತೀನಿ, ನಾನೀಗ ಗದಗಲ್ಲಿದ್ದೀನಿ, ನಾನು ಬರ್ತೀನಿ, ಲಕ್ಷ್ಮೀಶ್ವರದಲ್ಲಿದ್ದೀನಿ, ನಾನು ಬರ್ತೀನಿ, ಬರದೇ ಇದ್ದರೆ ನಾನು ನಿನ್ನ ಮನೆಗೆ ಬರ್ತೀನಿ, ಚನ್ನಪಟ್ಟಣಕ್ಕೆ ಬರ್ತೀನಿ, ಎತ್ತಕೊಂಬರ್ತೀನಿ ನಿನ್ನ ಅನ್ನೋ ಲೆಕ್ಕದಲ್ಲಿ ಒಂಥರ ರೌಡೀಸ್ ಅವ್ರ ಥರ ಮಾತಾಡಿದ್ರು. ಸರ್ ಏನು ಸರ್ ಯಾಕೆ ಈ ಥರ ಮಾತಾಡ್ತೀರಾ ಅಂತ ನಾನು ಕೇಳಿದೆ. ಇಲ್ಲ ಏನೋ ಹಗುರವಾಗಿ ಮಾತಾಡ್ತೀವಿ, ಜಾತಿ ಐತೆ ಮಾತಾಡಿದೆ ಅಂತ, ಬೋಳಿ ಮಗನೇ, ಹಾಗೆ ಹೀಗೆ ನಿನಗೀಗ ಬರದೇ ಇದ್ದರೆ, ನೀನು 1 ಗಂಟೆಯಲ್ಲಿ ಬರದೇ ಇದ್ದರೆ ಆ ಜಾನುಲಮ್ಮಣಿಯವರು ಆಮೇಲೆ ರಟ್ಟಿಹಳ್ಳಿಯವ್ರನ್ನ ಜೊತೆಗೂಡಿಸ್ತೀನಿ, ಅವ್ರು ಏನು ಹೇಳಿದಾರೆ ಕೇಳೋಣ ಅಂತಂದ್ರೆ, ಇಲ್ಲ ಸರ್ ನಂದೇನೋ ಏನೋ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸರ್, ನಾನು ಪಕ್ಷದ ಕಾರ್ಯಕರ್ತ, ನನಗೆ ಯಾವುದೇ ರೀತಿಯಿಂದ ನಾನು ಬಾಯಿ ತಪ್ಪೇನೋ ಒಂದು ಮಾತಾಡಿರ್ಬೋದು, ಆದರೆ ನಾನು ನಿಮ್ಮ ಹಕ್ಕುಚ್ಯುತಿ ಮಾಡುವಂಥ ಕೆಲಸ ನಾನು ಮಾಡಿಲ್ಲ ಅಂತಂದೆ. ಅದನ್ನು ಮುಂದುವರೆದು ಈಗೇನು ಬರ್ತೀಯೋ ಇಲ್ಲೋ ನೀನು, ಏನು ನಾನೇ ನಿಮ್ಮೂರಿಗೆ ಬರಲಿ ಅನ್ನುವಂಥ ಲೆಕ್ಕದಲ್ಲಿ ಮಾತಾಡಿದರು. ಇಲ್ಲ ಸರ್ ಅಂತಂದೆ. ಆ ಲೆಕ್ಕದಲ್ಲಿ ಮಾತಾಡಿದಾಗ ನನಗೆ ಮುಂದುವರೆದು, ನೀನು ಬರದೇ ಇದ್ದರೆ ನಾನು ನಿನ್ನ ಮೇಲೆ FIR ದಾಖಲು ಮಾಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಕುತ್ಕೊಂಡು ನಮ್ಮ ಹುಡುಗರನ್ನೆಲ್ಲ ಕಳಿಸಿ FIR ದಾಖಲವರೆಗೂ ಪೊಲೀಸ್ ಸ್ಟೇಷನ್ಗೆ ಕುತ್ಕೊಂಡು ನಿಮ್ಗೆ ಕರೆಸ್ತೀನಿ, ನಾನು ಬರದೇ ಇದ್ದರೆ ಕರೆಸೋ ಗೊತ್ತು ನನಗೆ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ರು. ಇದೇ ವಿಷಯ ಇಟ್ಕೊಂಡು ನಾನು ಮುಂದೆ ನನಗೆ ಒಂಥರ ಡಿಪ್ರೆಷನ್ ಬಂತು. ನೀವು ಬರದೇ ಇದ್ದರೆ ನೋಡೋಣ ನಮಗೆ ನೋಡಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದಾಗ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ನಾನು ಏನಪ್ಪ ಈ ರೀತಿಯಾಗೆಲ್ಲ ಮಾತಾಡ್ತಾರೆ ನಮ್ಮ ಶಾಸಕರು, ಈ ಮುಂದಿನ ದಿನಮಾನಗಳಲ್ಲಿ ನಾನು ಹೆಂಗೆ ಹೋರಾಟ ಮಾಡೋದು, ನಾನು ಒಬ್ಬ ಹೋರಾಟಗಾರಾಗಿ ಜನರಿಗೆ ಯಾವ ರೀತಿ ನ್ಯಾಯ ಕೊಡಿಸೋದು, ಒಬ್ಬ ಶಾಸಕರೇ ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ಒಂದು ಯಾವುದೇ ರೀತಿಯಿಂದ ಸಮಾಧಾನಕರವಾದಂಥ ವಿಷಯನ ಕುಂತು ಮಾತಾಡುವಂಥದ್ದನ್ನು ಈ ರೀತಿ ಮಾತಾಡೋದು, ಜನಪ್ರತಿನಿಧಿಗಳಾಗಿ ಈ ರೀತಿ ಮಾತಾಡೋದ್ರೆ ನಮ್ಮಂಥವ್ರು ಹೆಂಗೆ ಗತಿ, ಒಂದೊಂದು ಕುಟುಂಬದವ್ರು ಹೆಂಗಿರಬೇಕು, ಸಣ್ಣ ಸಮುದಾಯ ಹೆಂಗೆ ಬದುಕಬೇಕು ಅನ್ನುವಂಥ ಲೆಕ್ಕದಲ್ಲಿ ನಾನು ಮಾತಾಡಿದಾಗ ಈ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಹೋಯಿತು. ನನ್ನ ತಂದೆ ತಾಯಿ ನನಗೆ ಡಿಪ್ರೆಷನ್ಗೆ ಹೋದಾಗ ನಾನು ನಿನ್ನೆ ಸಾಯಂಕಾಲ ನನಗೆ ಒಂದು ಸ್ವಲ್ಪ ಸರಿಯಾಗಿ ಹುಷಾರಾಗಿರೋದು, ಇವತ್ತು ನನಗೆ ಇಲ್ಲಿ ಬಾರಪ್ಪ ನೋಡೋಣ, ಪ್ರೆಸ್ ಮೀಟ್ ಮಾಡೋಣ ಅಂತ ಲೆಕ್ಕದಲ್ಲಿ ನಾನು ಕರೆಸ್ಕೊಂಡ್ರು. ಹೀಗಾಗಿ ನಾನು ಬಂದೆ ಸರ್. ಈಗ ಮುಂದುವರೆದಾಗಿ ನನಗೆ ಫೋನ್ಗಳು ಬಂತು ನಂತರ, ಏನು ರಾಜಿ ಮಾಡ್ಕೋ ಹಂಗೆ ಹಿಂಗೆ ಅಂತ, ಆದರೆ ಬಡಿತೀನಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಈಗ ಮುಂದೆ ನನಗೂ ನನ್ನ ಕುಟುಂಬಕ್ಕೂ ಕೂಡ ಭಯ ಇದೆ. ನನಗೀಗ ಊರಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ನನಗೆ ಪೊಲೀಸರ ಜೊತೆಗಾಗಲಿ ಇನ್ನೊಬ್ಬರ ಜೊತೆಗಾಗಲಿ ಯಾವತ್ತೂ ನಾನು ಗೌರವದಿಂದ ನಡ್ಕೊಂಡಿದ್ದೀನಿ, ಅವ್ರ ಮೇಲೆ ನನಗೆ ಯಾವುದೋ ದ್ವೇಷ ಇಲ್ಲ. ಹೀಗಾಗಿ ನಾನು ಯಾವುದೋ ಫೋಟೋಗಳನ್ನ ನನ್ನ ಹತ್ರ ಕೊಡೋದಿಲ್ಲ, ನನ್ನ ಹತ್ರ ಇಲ್ಲ ಅನ್ನೋಂಥ ಲೆಕ್ಕದಲ್ಲಿ ನಾನು ಮಾತಾಡಿದ್ರು ಕೂಡ ನಾನು ಬಿಡ್ತಾ ಇಲ್ಲ. ಅವರು ಆಗಲಿ ಶಾಸಕರ ಅನುಸರರಾಗಲಿ ನನಗೆ 2 ತಿಂಗಳ 3 ತಿಂಗಳಿಂದನೂ ನನ್ನ ಜೊತೆಗೆ ಫೋನಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಅನಾಮಧೇಯವಾಗಿ ಅಡ್ಡಾಡೋದು, ನೋಡೋದು, ಎಲ್ಲಿ ಅಡ್ಡಾಡ್ತಾನೆ ಏನು ಮಾಡ್ತಾನೆ ಅನ್ನುವಂಥದ್ದು, ನನ್ನ ಹಿಂಬಾಲಿಸಿ ನನ್ನನ್ನು ಕೇಳುವಂಥದ್ದು ಮಾಡುವಂಥದ್ದು ಮಾಡಿದರು. ನಾನು ಫೋಟೋಗಳನ್ನ ಉಪಯೋಗ ಮಾಡಿಕೊಂಡು ಅದನ್ನು ಏನೋ ಒಂದು ಮಾಡೋಣ ಅಂತೇಳಿ. ಹೀಗಾಗಿ ನಾನು ಮುಂದುವರೆದು ಕೇಳಿದಾಗ ಇಲ್ಲಪ್ಪ ಅಂತ ಹೇಳಿದಾಗ ಈಗ ಈ ರೀತಿಯಾಗಿ ನಡೆದೈತಿ. ಈಗ ಶಾಸಕರು ನನ್ನ ಕುಟುಂಬಕ್ಕಾಗಲಿ ನನಗಾಗಲಿ ತೊಂದರೆ ಮಾಡ್ಬೋದು ಅನ್ನೋಂಥ ವಿಚಾರ ಇಟ್ಕೊಂಡು ನಾನು ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ನನಗೆ ಯಾಕಂದರೆ ಕೇಸ್ ಬೇರೆ ಇದ್ದಾವೆ ನಾನು 2-3, ಹಾಗೆ ಇವರು ಕೂಡ ಕೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಭಯ ಇದೆ ಸರ್. ಹೀಗಾಗಿ ನನಗೆ ಸರ್ಕಾರ ಆಗಲಿ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಇಲ್ಲಿರ್ತಕ್ಕಂಥ ನಮ್ಮ SP ಅವರು ನನಗೆ ರಕ್ಷಣೆ ಕೊಡಬೇಕು, ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ ಈ ಮೀಡಿಯಾದ ಮುಖಾಂತರ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಮುಂದೆ ನಾನು ಒಬ್ಬನೇ ಅಡ್ಡಾಡೋಕ್ಕೂ ಕಷ್ಟ ಆಗಿದೆ. ಯಾವುದೇ ಕಾರಣಕ್ಕೂ ನಾನು ಒಬ್ಬನೇ ಹೋದರೆ ಏನಾಗುತ್ತೆ ಅಂತಂದರೆ ಊರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಮನೆಗೆ ಬಂದು ಏನಾದರೂ ಹೊಡಿ ಮಾಡಿದರೆ ಏನು ಮಾಡೋದು? ಯಾಕಂದರೆ ದುಡ್ಡು ಇರೋರು ಸರ್, ಏನು ಮಾಡೋಕ್ಕಾಗುತ್ತೆ? ದುಡ್ಡು ಇರೋರು ಏನು ಮಾಡಿದ್ರು ನಡೀತದಲ್ಲ, ಬಡವರು ಏನು ಮಾಡೋಕ್ಕಾಗುತ್ತೆ? ಹೀಗಾಗಿ ನಮ್ಮ ಬಡವರಿಗೆ ಕಾಳಜಿಯನ್ನು ವಹಿಸಿ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಸರ್ಕಾರ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನಂತರ ಈಗ ಮುಂದಿನ ದಿನಗಳಲ್ಲಿ ಈಗ ಹೋರಾಟಗಳನ್ನ ಹೆಂಗೆ ಮಾಡೋದು, ಜನರಿಗೆ ನಾವು ನ್ಯಾಯ ಕೊಡಿಸೋದು ಹೆಂಗೆ? ಒಬ್ಬ MLA ಆಗಿ ಇವ್ರಿಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನ ಹೇಳ್ತಾರೆ. ಒಬ್ಬ ಜನಪ್ರತಿನಿಧಿ ನಾವು ಆಯ್ಕೆ ಮಾಡಿಸಿ ಕಳಿಸಿದ್ದೀವಿ, ಅವರು ನಮ್ಮ ಹಕ್ಕು, ನಾವು ಓಟ್ ಹಾಕಿದ್ದೀವಿ, ನಾವು ಕೇಳಲೇಬೇಕಾದಂಥದ್ದು ಹಕ್ಕು. ಅದನ್ನು ಇವರು ಬೇರೆ ರೀತಿಯಾಗಿ ಅಪಪ್ರಚಾರ ಮಾಡಿ ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ, ಇನ್ನೊಬ್ಬರ ವಿರುದ್ಧವಾಗಿ. ನಾವು ಯಾರ ವಿರುದ್ಧವಾಗಿಯೂ ಇಲ್ಲ, ಶಾಸಕರ ವಿರುದ್ಧವಾಗಿಯೂ ಇಲ್ಲ. ಹೀಗಾಗಿ ನನಗೆ ಯಾವುದೇ ಕಾರಣದಿಂದ ನೀವು ಧಮಕಿ ಹಾಕಿಕೊಟ್ಟಿದ್ದೀರಲ್ಲ, ಇದನ್ನು ಯಾವ ರೀತಿ ನೀವು ಇದನ್ನು ಮಾಡ್ತೀರೋ ಇದನ್ನು ನಾನು ಕೇಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನಾನು ಮುಂದುವರಿಸ್ತೀನಿ, ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ. ಅವರಾಗಲೇ ಬಂದು ಕ್ಷಮೆ ಕೇಳಬೇಕು. ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳೋದಿಲ್ಲ. ನಾನು ಕ್ಷಮೆ ಕೇಳಿದ್ದೆ. ನಾನು ಆ ಕ್ಷಮೆ ಕೇಳಿದಾಗ ಇವರು ಅದನ್ನು ಒಪ್ಕೊಳ್ಳಿಲ್ಲ. ಈಗ ಅವರಾಗಲೇ ಬಂದು ಕ್ಷಮೆ ಕೇಳಿದ್ರೆ ನಾನು ವಾಪಸ್ ತಗೊಳ್ತೀನಿ, ಇಲ್ಲ ಅಂತಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟನ್ನು ತೊಗೊಳ್ಳದೇ ಇದ್ದರೆ ನನ್ನ ಕುಟುಂಬ ಸಮೇತ, ನಾನು, ನನ್ನ ತಾಯಿ, ನನ್ನ ತಮ್ಮ, ನನ್ನ ತಂಗಿರು, ನನ್ನ ಕುಟುಂಬ ಸಮೇತವಾಗಿ ನಾವು ಅಲ್ಲಿ ಏನಪ್ಪ ಅಂತಂದರೆ ದಯಾಮರಣಕ್ಕೆ ನಮಗೆ ಕೊಡಬೇಕು, ಅಲ್ಲೇ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ನಾನು ಈ ಮೀಡಿಯಾದ ಮುಖಾಂತರ ನಾನು ಹೇಳ್ತೀನಿ. ತೊಗೊಳ್ಳದೇ ಇದ್ದರೆ ನಾವು 1-2-3 ದಿವಸ ನಾವು ಅಲ್ಲಿ ಧರಣಿ ಕೂತ್ಕೊಳ್ತೀವಿ. ಧರಣಿ ಕೂತ್ಕೊಂಡ್ರು ನಮಗೇನಾದರೂ ನಮಗೆ ಕುಟುಂಬಕ್ಕೆ ರಕ್ಷಣೆ ಕೊಡದೇ ಇದ್ದರೆ, ಕಂಪ್ಲೇಂಟನ್ನು ತೊಗೊಳ್ಳದೇ ಇದ್ದರೆ, ನಾನು ಮುಂದುವರೆದು ನನ್ನ ದಯಾಮರಣ ಏನಿದೆ ಅದನ್ನು ನಾನು ಅಲ್ಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮುಂದೆ ನಾವು ಸಜೀವ ದಹನ ಆಗ್ತೀವಿ ಅಂತೇಳಿ ನಾನು ಈ ಮೀಡಿಯಾದ ಮೂಲಕ ಈ ಸರ್ಕಾರಕ್ಕೂ, ಈ ಜಿಲ್ಲಾಡಳಿತಕ್ಕೂ, ಈ ನಮ್ಮ ಪೊಲೀಸ್ ಇಲಾಖೆವರೆಗೂ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ.
ಅದು ಸುಮ್ಮನೆ ಒಂದು ದಾರಿ ವಿಚಾರವಾಗಿ ಬಂದಿತ್ತು ನನಗೆ ಅವ್ರಿಗೆ. ಅವರು ಹೊಡೆದ್ರು ಕೂಡ ಒಂದು ಬುದ್ಧಿಮಾತಿ ಹೊಡೆದ್ರು ಅಂತೇಳಿ. ಅದು ನಮ್ಮೂರಲ್ಲಿ ಸುಮಾರು ಒಂದು ದಾರಿ ಇದೆ ಸರ್, ಕಾಲ್ದಾರಿ. ಆ ಕಾಲಿದಾರಿ ವಿಚಾರವಾಗಿ ಏನು ಕೊಡಪ್ಪ ದಾರಿನ ಏನು ತೊಂದರೆ ಇಲ್ಲ, ಇನ್ನೊಂದು 5 ಫುಟ್ ಜಾಸ್ತಿ ಕೊಡು ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಕೊಡೋದಿಲ್ಲ, ನಾನು